ನಮಸ್ತೆ ಎಲ್ರಿಗೂ. ಎಲ್ರಿಗೂ ಸಣ್ಣ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲರ ಮನಸ್ಸಲ್ಲೂ ಇರುತ್ತೆ. ಎಷ್ಟೇ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಣ್ಣ ಎಷ್ಟು ಸಣ್ಣ ಇದ್ದರೂ ಇನ್ನೂ ಸಣ್ಣ ಆಗಬೇಕು ಅಂತ ಇರುತ್ತೆ. ಇವತ್ತೊಂದು ಹೆಲ್ತ್ ಡ್ರಿಂಕ್ ಮುಖಾಂತರ ವೆಯ್ಟ್ ಲಾಸ್ ಟಿಪ್ಸ್ಗೆ ಬಂದಿದ್ದೀನಿ. ಈ ಇದು ಬೂದುಗುಂಬಳಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ನೀವು ಪೀಸಸ್ ಮಾಡಿ, ಇಲ್ಲಾಂದರೆ ತುರಿದ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಾಲ್ಟ್ ಬೇಕಂದರೆ ಸಾಲ್ಟ್ ಹಾಕ್ಕೊಂಡು ಪೆಪ್ಪರ್ ಹಾಕ್ಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. 1 ಮಂತ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟು. ಈ ರೀತಿ ಎಲ್ಲ ಕ್ಯೂಬ್ಸ್ ಮಾಡಿ ಕಟ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಬೇಕಂದರೆ ನೀವು ಸಾಲ್ಟು ಮತ್ತು ಪೆಪ್ಪರ್ ಹಾಕ್ಕೋಬೋದು. ನಾನು ಯೂಶ್ವಲಿ ಹಾಗೆ ತೊಗೊಳ್ತೀನಿ, ಸಾಲ್ಟ್ ಎಲ್ಲ ಏನೂ ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಡಿ. ನೋಡಿ, ಈ ರೀತಿ ಆಗಿರುತ್ತೆ. ಇನ್ನೂ ಸ್ವಲ್ಪ ನೀರು ಬೇಕಂದರೆ ಮಿಕ್ಸ್ ಮಾಡ್ಕೊ. ಒಂದು ಬಟ್ಟೆನಲ್ಲಿ ಈ ರೀತಿ ಶೋಧಿಸ್ಬಿಟ್ಟು ಕುಡಿಬೋದು. ಇಲ್ಲ ನೀವು ಇದು ಜಾಲರ ಥರ ಇದ್ದರೆ, ಕಾಫಿ ಸೋಸೋ ಥರ ದೊಡ್ಡದು ಸಿಗುತ್ತಲ್ಲ, ಆ ರೀತಿ ಇದ್ದರೆ ನೀವು ಆ ರೀತಿ ದೊಡ್ಡದ್ರಲ್ಲೂ ಸೋಸಿನೂ ಕೂಡ ಕುಡಿಬೋದು. ಇಲ್ಲ ಹಾಗೆ ಕುಡಿತೀನಿ ಅಂತ ಅಂದ್ರೂ ಹಾಗೆ ಕೂಡ ಕುಡಿಬೋದು. ನೋಡಿ, ಈ ರೀತಿ ರೆಡಿಯಾಗಿದೆ. ಈ ರೀತಿ ನೀವು 1 ಮಂತ್ ಮಾಡಿ ನೋಡಿ. ನಿಮ್ಮ ಬಾಡಿನಲ್ಲಿ ಏನು ಕೊಲೆಸ್ಟ್ರಾಲ್ ಇದೆ, ನಾವು ಸಣ್ಣನೇ ಆಗ್ತಾ ಇಲ್ಲ, ಎಕ್ಸಸೈಸ್ ಮಾಡ್ತಾಯಿದ್ದೀವಿ, ಯೋಗ ಮಾಡ್ತಾಯಿದ್ದೀವಿ, ಡಯೆಟ್ಟು ಮಾಡೋದಕ್ಕಾಗ್ತಾ ಇಲ್ಲ, ಎಷ್ಟೇ ಆದ್ರೂ ಮನುಷ್ಯನಿಗೆ ಆಸೆ ಇದ್ದೇ ಇರುತ್ತೆ ತಿನ್ನೋದು ನೋಡಿದ ತಕ್ಷಣ ಒಂಚೂರಾದರೂ ತಿನ್ನಲೇಬೇಕು ಅಂತ. ಹಾಗಂತ ಫುಲ್ಲು ಕಂಟ್ರೋಲು ಮಾಡೋದಕ್ಕಾಗಲ್ಲ ರುಚಿಯಾಗಿರೋಂಥ ತಿಂಡಿಗಳನ್ನ ನೋಡಿದ್ರೆ. ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ನಿಮ್ಮ ಹೊಟ್ಟೆ ಕರಳು ಎಲ್ಲ ತುಂಬ ಶುದ್ಧಿಯಾಗುತ್ತೆ. ನಿಮ್ಮ ಬಾಡಿನಲ್ಲಿ ಇರೋಂತಹ, ನಿಮ್ಮ ದೇಹದಲ್ಲಿ ಇರೋಂತಹ ಎಲ್ಲ ಕೊಲೆಸ್ಟ್ರಾಲ್ನು ಕೂಡ ಕಡಿಮೆ ಮಾಡುತ್ತೆ. 1 ಮಂತ್ ಟ್ರೈ ಮಾಡಿ ನೋಡಿ, ನಿಮಗೊಂದು 15 ಡೇಸಲ್ಲೇ ನಿಮಗೆ ರಿಸಲ್ಟ್ ಸಿಗುತ್ತೆ. ಇದು ನಾನು 10 ಇಯರ್ಸ್ ಬ್ಯಾಕ್ ಮಾಡಿದ್ದೆ. 1 ಮಂತ್ಗೆ ನಾನು 6 kgs ವೆಯ್ಟ್ ರಿಡ್ಯೂಸ್ ಆಗಿದೆ. ಇದಕ್ಕಿಂತ ನೀವು ಚಿಕ್ಕ ಗ್ಲಾಸಲ್ಲೂ ಕೂಡ ತಗೋಬೋದು. ಬಟ್ ನಾನು ಹಾಗೆ ಸಿಪ್ಪೆ ಸಮೇತನೇ ಹಾಗೆ ಕುಡಿದ್ಬಿಡ್ತಾ ಇದ್ದೆ. ಈ ರೀತಿ ಶೋಧಿಸ್ಕೋತಾನೂ ಇರಲಿಲ್ಲ. ಈ ವಿಡಿಯೋ ಮಾಡಬೇಕು ಅನ್ನೋದಕ್ಕೋಸ್ಕರ ಶೋಧಿಸಿರೋದು ಅಷ್ಟೆ. ಒಳ್ಳೆಯದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಬಾಯ್. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗೋಣ.